ರಾಯಚೂರಿಗೆ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಿರಂತರವಾಗಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಕಳೆದ ಒಂದು ತಿಂಗಳಲ್ಲಿ 4 ಬಾರಿ ರಾಯಚೂರಿಗೆ ಅವರು ಹೋಗಿ ಬಂದಿದ್ದಾರೆ. ರಾಯಚೂರಿಗೆ ವಿಧಾನ ಪರಿಷತ್ನ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ನಿರಂತರ ಪ್ರವಾಸ. ಕಳೆದ ಒಂದು ತಿಂಗಳಲ್ಲಿ 4 ಬಾರಿ ರಾಯಚೂರಿಗೆ ಅವರು ಬಂದು ಹೋಗಿದ್ದಾರೆ. ಜಿಲ್ಲೆಯನ್ನ ಹೆಚ್ಚು ಕೇಂದ್ರೀಕರಿಸ್ತಾ ಇದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಮುಂದಿನ ತಿಂಗಳು ರಾಯಚೂರಿಗೆ ಬರ್ತಾರೆ. ಮತ್ತೆ MLC ಕುರುಬ ಸಮಾಜದ ಪ್ರತಿಭಾ ಪುರಸ್ಕಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಮದುವೆ ಇನ್ನಿತರ ಕಾರ್ಯಕ್ರಮಕ್ಕೆ ಅವರು ಉಪಸ್ಥಿತರಿರ್ತಾರೆ. ನೋಡಿ, ಪ್ರತಿಭಾ ಪುರಸ್ಕಾರ ಇದೆ ಮುಂದಿನ ತಿಂಗಳು ರಾಯಚೂರಲ್ಲಿ, ಅಲ್ಲಿಗೂ ಬರ್ತಾರಂತೆ. ಮದುವೆ ಮತ್ತು ಇನ್ನಿತರ ಖಾಸಗಿ ಕಾರ್ಯಕ್ರಮಕ್ಕೆ ಅವರು ಪದೇ ಭೇಟಿ ಕೊಡ್ತಾ ಇದ್ದಾರೆ ರಾಯಚೂರಿಗೆ. ಚುನಾವಣಾ ದೃಷ್ಟಿಯಿಂದ ಆಸಕ್ತಿ ವಹಿಸಿದ ಬಗ್ಗೆ ಚರ್ಚೆ ಆಗ್ತಾ ಇದೆ. ವರುಣಾ ಜೊತೆಗೆ ರಾಯಚೂರಿನ ಕ್ಷೇತ್ರ ಆಯ್ದುಕೊಳ್ತಾರಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಡೆ ಬಗ್ಗೆ ಈಗ ಕುತೂಹಲ ಹೆಚ್ಚಾಗಿದೆ. ರಾಯಚೂರು ಜಿಲ್ಲೆಗೆ ಯಾಕೆ ಅವರು ಪದೇ ಬರ್ತಾ ಇದ್ದಾರೆ? ಒಂದು ತಿಂಗಳಲ್ಲಿ 4 ಸತಿ ಬಂದು ಹೋಗಿದ್ದಾರೆ. ಮೇಲಿಂದ ಮೇಲೆ ಬರ್ತಾರೆ ಅಂದರೆ ಏನೋ ಇರಬೇಕಲ್ಲ ಅಲ್ಲಿ. ಆ ಒಂದು ವಿಷಯ ಈಗ ಚರ್ಚೆ ಆಗ್ತಾ ಇದೆ. ಮೂಲತಃ ಅವರು ಮೈಸೂರು ಜಿಲ್ಲೆಯವರು. ವರುಣಾ ವಿಧಾನಸಭಾ ಕ್ಷೇತ್ರವನ್ನು 2018ರ ಚುನಾವಣೆಯಲ್ಲಿ ಪ್ರತಿನಿಧಿಸಿದ್ರು. ಈಗ ಅವರ ತಂದೆ ಹಾಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವರುಣಾ ವಿಧಾನಸಭಾ ಕ್ಷೇತ್ರದ ಶಾಸಕರು. ವರುಣಾ ಬಗ್ಗೆ ಅವ್ರಿಗೆ ಹೆಚ್ಚು ನಿಗಾ ಇದೆ. ಬಟ್ ರಾಯಚೂರಿಗೂ ಬಂದು ಹೋಗ್ತಾ ಇದ್ದಾರೆ ಅಂದರೆ ಏನೋ ಇರಬೇಕಲ್ಲ ರಾಯಚೂರಲ್ಲಿ. ವರುಣಾ ಜೊತೆ ಮುಂದಿನ ಚುನಾವಣೆಯಲ್ಲಿ ಏನಾದ್ರೂ ರಾಯಚೂರಲ್ಲೂ ಸ್ಪರ್ಧೆ ಮಾಡ್ತಾರ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ? ಇದ್ರ ಬಗ್ಗೆ ಕುತೂಹಲ ಇದೆ. ಮುಂದಿನ ತಿಂಗಳು ಕುರುಬ ಸಮಾಜದ ಪ್ರತಿಭಾ ಪುರಸ್ಕಾರ ಇದೆಯಂತೆ, ಅದಕ್ಕೂ ಬರ್ತಾರಂತೆ. ಒಂದು ತಿಂಗಳಲ್ಲಿ 4 ಸತಿ ಬಂದು ಹೋಗಿದ್ದಾರೆ. ಈಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಲಿ ವಿಧಾನ ಪರಿಷತ್ನ ಸದಸ್ಯರು. ಮೇಲಿಂದ ಮೇಲೆ ಅವರು ಕೂಡ ಹೇಳಿಕೆಯನ್ನು ನೀಡ್ತಾ ಇರ್ತಾರೆ, ಸುದ್ದಿಯಲ್ಲಿ ಇರ್ತಾರೆ. ಆಬ್ವಿಯಸ್ಲಿ ಒಂದು ಕಡೆ ವಿಧಾನ ಪರಿಷತ್ನ ಸದಸ್ಯರು, ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳ ಪುತ್ರ. ಹೀಗಾಗಿ ಅವರ ಚಲನವಲನ, ನಡೆ, ರಾಜಕೀಯ ನಡೆ ಬಗ್ಗೆ ಜನ ಕಣ್ಣಿಟ್ಟಿರ್ತಾರೆ. ಸಿದ್ದರಾಮಯ್ಯನವರು ಆದಮೇಲೆ ಕುರುಬ ಸಮಾಜದ ಲೀಡರ್ ಯಾರಾಗಬೇಕು, ನಾಯಕ ಯಾರಾಗಬೇಕು? ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಗಬೇಕು ಅನ್ನೋ ಕೂಗು ಕೂಡ ಇದೆ. ಸಾಕಷ್ಟು ಮಂದಿ ಇದ್ದಾರೆ. ಅದರಲ್ಲಿ ಬೈರ್ತಿ ಸುರೇಶ್, ಬೈರ್ತಿ ಬಸವರಾಜು ಎಲ್ಲರೂ ಕೂಡ ಕುರುಬ ಸಮಾಜಕ್ಕೆ ಸೇರಿದವರು. ಆದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೂಡ ಕುರುಬ ಸಮಾಜದ ನಾಯಕರಾಗಬೇಕು ಅನ್ನೋ ಕೂಗು ಕೇಳಿಬರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.